ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ಎಕೋ ವೈಬ್ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಒಂದು ಹೊಸ ಫೋನ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಮಾರ್ಕೆಟ್ ಅಲ್ಲಿ ಒಂದು ಹೊಸ ಫೋನು ಹೊಸ ರೀತಿನಲ್ಲಿ ಹೆಸರು ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ಒಂದು ಒಳ್ಳೆ ರಿವ್ಯೂ ಮಾಡ್ತೀನಿ, ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಮಾತಾಡ್ತೀನಿ. ಅದ್ರ ಏನ್ ಹೊಸದಾಗಿ ಏನೇನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒಂದು ಫೋನ್ಗೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ. ಐ ಆಮ್ ಟಾಕಿಂಗ್ ಅಬೌಟ್ ನಥಿಂಗ್ ಟುಡೇ. ಏನಪ್ಪ ನಥಿಂಗ್ ನಥಿಂಗ್ ಅಂತ ಹೇಳ್ತಾ ಇದಾರೆ ಅಂತನಾ? ಎಸ್, ನಾನು ನಥಿಂಗ್ ಫೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನಥಿಂಗ್ 3A Pro ವರ್ಷನ್ ಮಾರ್ಕೆಟಿಗೆ ಬಂದಿದೆ 2025 ಅಲ್ಲಿ. ಸೊ ಈ ಫೋನ್ ಬಗ್ಗೆ ನಾನು ಒಂದು ಹಾನೆಸ್ಟ್ ರಿವ್ಯೂ ಮಾಡೋಣ ಅನ್ಕೊಂಡೆ. ಡೇ ಟು ಡೇ ಸಿನಾರಿಯೋಸ್ ಮೇಲೆ ಪ್ರಾಕ್ಟಿಕಲ್ ಆಗಿ ಒಂದು ರಿವ್ಯೂಸ್ ಮಾಡೋಣ ಅಂತ, ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಸುಮಾರು ಒಂದು 20 ಡೇಸ್ ಇಂದ ನನ್ನ ಹಸ್ಬೆಂಡ್ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಫೋನ್ ಬಗ್ಗೆ ತಿಳ್ಕೊಂಡು ನಾನು ಸ್ವಲ್ಪ ಅವಾಗವಾಗ ಯೂಸ್ ಮಾಡ್ತಾ ಇರೋದ್ರಿಂದ ನನ್ಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಯಾರೆಲ್ಲ 2025 ಅಲ್ಲಿ ಒಂದು ಹೊಸ ರೀತಿ ಒಂದು ಫೋನ್ ನ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಈ ಫೀಚರ್ಸ್ ನಿಮ್ಗೆ ಹೆಲ್ಪ್ ಆಗ್ಬೋದೇನೋ. ಸೊ ಟ್ರೈ ಮಾಡಿ ನೋಡಿ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮೊದಲಿಗೆ ಬಂದು ನಾವೆಲ್ಲ ಫೋನು ಫೈಬರ್ ಬೇಸ್ಡ್ ಇರುತ್ತೆ ಅಥವಾ ಮೆಟಾಲಿಕ್ ಬೇಸ್ಡ್ ಇರುತ್ತೆ. ಈ ಫೋನ್ ಬಂದು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬೇಸ್ಡ್ ಇದೆ ಈ ಫೋನು. ಕಾಣಿಸ್ತಾ ಇದೆಯಲ್ಲ ಹೊರಗಡೆ, ಆ ಕಡೆನೂ ನಂದು ವಿಡಿಯೋ ಕಾಣಿಸ್ತಾ ಇದೆ. ಸೊ ಇಷ್ಟೊಂದು ಟ್ರಾನ್ಸ್ಪರೆಂಟ್ ಇದೆ ಈ ಫೋನು. ನೆಕ್ಸ್ಟ್ ಸೆಕೆಂಡ್ ಫೀಚರ್ ಬಂದ್ಬಿಟ್ಟು ಇಲ್ಲಿ ಏನ್ ಈ ಕರ್ವ್ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಇದು LED ಲೈಟ್ಸ್. ಇದನ್ನ ಗ್ಲಿಫ್ ಲೈಟ್ಸ್ ಅಂತ ಕರೀತಾರೆ. GLYPH ಗ್ಲಿಫ್ ಲೈಟ್ಸ್ ಅಂತ ಕರೀತಾರೆ. ಇದೇನಕ್ಕೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂದ್ರೆ, ಕಂಪ್ಲೀಟ್ಲಿ ನೋಟಿಫಿಕೇಶನ್ ಏನು ಅಂದ್ರೆ ಕಾಲ್ಸು, ಮೆಸೇಜಸ್, ಟೈಮರು, ಬ್ಯಾಟ್ರಿ ಇಂಡಿಕೇಟ್ ಮಾಡುತ್ತೆ. ಮತ್ತೆ ಯು ಕ್ಯಾನ್ ಕಂಪೋಸ್ ಮ್ಯೂಸಿಕ್ ಆಲ್ಸೋ, ಮ್ಯೂಸಿಕ್ ಕೂಡ ಮಾಡ್ಕೊಳ್ಬಹುದು ನೀವು ಅದನ್ನ ಉಪಯೋಗಿಸ್ಕೊಂಡು. ಹೀಗೆ ಸುಮಾರು ನೋಟಿಫಿಕೇಶನ್ಸ್ಗೆ ಈ ಗ್ಲಿಫ್ ಲೈಟ್ ನಮಗೆ ಸಪೋರ್ಟ್ ಮಾಡುತ್ತೆ. ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ಲಿ 50MP ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದು. 50MP ಔಟ್ಸ್ಟ್ಯಾಂಡಿಂಗು ಮೇನ್ ಆದ್ರೆ, ಇನ್ 50MP ಬಂದು ಪೆರಿಸ್ಕೋಪ್ ಝೂಮ್ ಆಗಿರುತ್ತೆ, ಇನ್ 8MP ಬಂದು ಅಲ್ಟ್ರಾ ವೈಡ್ ಆಗಿರುತ್ತೆ. ಇದು ಕ್ಯಾಮ್ರಾ ಫೀಚರು. ಇದು Type-C 2.0 ಬೋತ್ ದ ಸೈಡ್ ವಿ ಕ್ಯಾನ್ ಚಾರ್ಜ್. ಇದು ಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ. ಇನ್ನೊಂದು ಇಲ್ಲೊಂದು ಎಸೆನ್ಷಿಯಲ್ ಸ್ಪೇಸ್ ಅಂತ, ಎಸೆನ್ಷಿಯಲ್ ಕೀ ಅಂತ ಒಂದಿದೆ. ಈ ಕೀ ಸೂಪರ್ ಆಗಿದೆ. ಏನ್ ಗೊತ್ತಾ, ನಾವೇನಾದ್ರೂ ನೋಡ್ತಾ ಇರ್ತೀವಿ, ಆ ಇನ್ಫಾರ್ಮೇಶನ್ ನ ಫ್ಯೂಚರ್ ರೆಫರೆನ್ಸ್ಗೆ ನಾವು ಅದನ್ನ ಸೇವ್ ಮಾಡಿ ಇಟ್ಕೊಳ್ಬೇಕು ಅಂದಾಗ ಅದನ್ನೊಂದು ಸ್ಕ್ರೀನ್ ಶಾಟ್ ತಗೊಳ್ಳೋದಕ್ಕೆ ಆ ಕೀ ಹೆಲ್ಪ್ ಮಾಡುತ್ತೆ. ಆ ಸ್ಕ್ರೀನ್ ಶಾಟ್ ಏನ್ ತಗೊಂಡಿರ್ತೀವಲ್ಲ ಅದರ ಇನ್ಫಾರ್ಮೇಶನ್ ನ ನಮ್ಗೆ AI ಹೇಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಅದರ ಬಗ್ಗೆ ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟು ನೀವು ಅದಕ್ಕೆ ವಾಯ್ಸ್ ಓವರ್ ಕೂಡ ಮಾಡ್ಕೊಳ್ಬಹುದು ಅಥವಾ ನೋಟ್ ಮಾಡ್ಕೊಂಡು ಎಸೆನ್ಷಿಯಲ್ ಸ್ಪೇಸ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಟ್ಕೊಳ್ಬಹುದು. ನಥಿಂಗ್ ಅವರು ಎಕ್ಸ್ಟ್ರಾ ಸ್ಪೇಸ್ ಕೊಡ್ತಾರೆ ನಮ್ಗೆ, ಅವ್ರ ಕಡೆಯಿಂದಾನೆ ಒಂದು ಸ್ಪೇಸ್ ಇರುತ್ತೆ, ಅದರಲ್ಲಿ ನಾವು ಸೇವ್ ಮಾಡಿ ಇಟ್ಕೊಳ್ಬಹುದು ನಮ್ ಫ್ಯೂಚರ್ ರೆಫರೆನ್ಸ್ಗೆ. ಇದು ಯಾರೆಲ್ಲ ವ್ಲಾಗ್ಸ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಫೋನು. ಅದೊಂದು ಎಕ್ಸ್ಟ್ರಾ ಫೀಚರ್ ಸಖತ್ತಾಗಿದೆ. ಇನ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಸ್ಟ್ಯಾಂಡರ್ಡ್ 5000 mAh ಬ್ಯಾಟ್ರಿ, 50 ವ್ಯಾಟ್ಸ್ ಆಫ್ ಚಾರ್ಜಿಂಗ್ ಇರುತ್ತೆ. ಇದು ವಾಲ್ ಪೇಪರ್ ಕಸ್ಟಮೈಸೇಷನ್ ಏನು ಅಂತಂದ್ರೆ, ನಮ್ಗೆ ವಾಲ್ ಪೇಪರ್ ಫೋನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಬೈ ಡಿಫಾಲ್ಟ್ ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಎಕ್ಸ್ಟ್ರಾ ಹೊರಗಡೆಯಿಂದ ಸೇವ್ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಹಂಗಲ್ಲ, ನಮ್ಗೆ ಏನ್ ಬೇಕೋ ನಾವು ಅದನ್ನ ಕಸ್ಟಮೈಸ್ ಮಾಡ್ಕೊಳ್ಬಹುದು. ವಾಲ್ ಪೇಪರ್ನ AI ಕೂಡ ನಮ್ಗೆ ಅದು ಸಪೋರ್ಟ್ ಮಾಡುತ್ತೆ, ನಮ್ಗೆ ಹೆಂಗ್ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೊಳ್ಳಿಕ್ಕೆ. ಸೊ ಒಂದು ಬ್ಯೂಟಿಫುಲ್ ಫೀಚರ್ ಇದರಲ್ಲಿ. ಇನ್ನೊಂದು ರೆಕಾರ್ಡಿಂಗ್ ಅಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಇದೆ. ಏನಂದ್ರೆ ಎನ್ವಿರಾನ್ಮೆಂಟಲ್ ಫೋಕಸ್ಡ್ ರೆಕಾರ್ಡಿಂಗ್ ಅಂತ. ನೀವು ಫೋನ್ ಉಪಯೋಗಿಸ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದು. ಸೊ ಅದೊಂದು ರೆಕಾರ್ಡಿಂಗ್ ಅಲ್ಲಿ ಎಕ್ಸ್ಟ್ರಾ ಫೀಚರ್ ಆಡ್ ಮಾಡಿದ್ದಾರೆ. ಡಿಸ್ಪ್ಲೇ ಹೇಳೋದಾದ್ರೆ ನಾವು ಇದು 6.77 ಇಂಚಸ್ ಇದೆ ಡಿಸ್ಪ್ಲೇ. ಸಮಥಿಂಗ್ ಉದ್ದ ಅನ್ನಿಸ್ತು ನನಗೆ, ಯಾಕಂದ್ರೆ ನಾನು ಐಫೋನ್ ನಾವು ಏನ್ ಯೂಸ್ ಮಾಡ್ತಿದ್ದೀನಲ್ಲ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾನೇ ಲಾರ್ಜ್ ಡಿಸ್ಪ್ಲೇ ಆಯ್ತು. ಸ್ವಲ್ಪ ದೊಡ್ಡದು ಅನ್ನಿಸ್ತು ನನಗೆ. ಇನ್ನೊಂದು 3000 ನಿಟ್ಸ್ ಬ್ರೈಟ್ನೆಸ್ ಇದೆ ಇದರಲ್ಲಿ. ನಾವು ಒಂದು ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಬೇರೆ ಫೋನ್ಗೂ ಈ ಫೋನ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಗೆ. ಆ ವಿಡಿಯೋ ಕ್ಲಾರಿಟಿ, ಆ ಪಿಕ್ಚರ್ ಬ್ರೈಟ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಮಾಮೂಲಿ ಪಿಡಿಯೋಮೀಟರ್ ಇದೆ ವಿಡ್ಜೆಟ್, ಮತ್ತೆ ಸ್ಕ್ರೀನ್ ವಾಚ್ ಟೈಮ್ ಎಷ್ಟು ಅಂತ ನಮ್ಗೆ ಹೇಳ್ತಾ ಇರುತ್ತೆ. ಇದೆಲ್ಲ ನಾರ್ಮಲ್ ಆಗಿ ಎಲ್ಲ ಫೋನಲ್ಲೂ ಇರುತ್ತೆ. ಹೇಳ್ದೆ ಫೋನಿನ ಬಗ್ಗೆ ಹೇಳ್ದೆ, ಕಂಪ್ಲೀಟ್ಲಿ ಗ್ಲಾಸಿ ಇದೆ ಅಂತ ಅಂದ್ಬಿಟ್ಟು. ಕ್ಯಾಮ್ರಾ ಬಗ್ಗೆ ಹೇಳಿದೆ, ಗ್ಲಿಫ್ ಲೈಟ್ ಬಗ್ಗೆ ಹೇಳ್ದೆ, ಎಸೆನ್ಷಿಯಲ್ ಕೀ ಬಗ್ಗೆ ಹೇಳ್ದೆ, ಪೋರ್ಟ್ ಬಗ್ಗೆ ಹೇಳ್ದೆ, ಆಯ್ತಾ. ಮತ್ತೆ ಏನು ವಾಲ್ ಪೇಪರ್ ಕಸ್ಟಮೈಸೇಷನ್ ಬಗ್ಗೆ ಹೇಳಿದೆ, ಮತ್ತೆ ಪಿಡಿಯೋಮೀಟರ್ ಬಗ್ಗೆ ಹೇಳಿದೆ, ವಿಡ್ಜೆಟ್ ಎಕ್ಸ್ಟ್ರಾ ಫೀಚರ್ಸ್ ಏನೇನಿದೆ ಅದು ಹೇಳಿದೆ, ರೆಕಾರ್ಡಿಂಗ್ ಬಗ್ಗೆ ಹೇಳಿದೆ. ಸೊ ಇದೆ. ಇನ್ನ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ, ಅಡಾಪ್ಟರ್ ಕೊಡಲ್ಲ ಇದಕ್ಕೆ, ನಾವು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೇಕಾಗತ್ತೆ, ಸಪರೇಟ್ ಪರ್ಚೇಸ್ ಮಾಡ್ಬೇಕು ಅದು. ಇನ್ನೂ ಒಂದು, ಇಲ್ಲಿ ಏನ್ ನೋಡ್ತಾ ಇದೀರಲ್ಲ ಇದು ತುಂಬಾನೇ ಒಂಥರ ದಪ್ಪ ಇದೆ ಅನ್ನಿಸ್ತು. ಮತ್ತೆ ಇಲ್ಲಿ ಇದೊಂದು ಸಿಂಕ್ ಆಗ್ತಾ ಇಲ್ಲ, ಇದಕ್ಕೂ ಸಿಂಕ್ ಆಗ್ತಾ ಇಲ್ಲ. ಬಿಕಾಸ್ ಹಿಂಗ್ ಇಟ್ಟಾಗ ಒಂದು ಕ್ಲಾಸಿ ಆಗಿರಲ್ಲ ಫೋನು ಅಂದ್ರೆ, ಹಿಂಗ್ ಬರುತ್ತೆ. ಅಂಡ್ ಸ್ವಲ್ಪ ತೂಕ ಇದೆ ಅಂತ ಅನ್ನಿಸ್ತು ನನಗೆ. ಸೊ ಇದು
ಕಾನ್ಸ್ ನೆಕ್ಸ್ಟ್ IP64 ಅಂತ ಕೊಟ್ಟಿದ್ದಾರೆ. ಸೊ 3A Pro ಮೇ ಬಿ ಸಮ್ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಬರ್ಬೋದೇನೋ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಯಾರು ಅಂತ ಡೀಪ್ ವಾಟರ್ ಅಲ್ಲಿ ನಾವೇನು ಫೋನ್ ನ ಸಿಂಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಶುಡ್ ಹ್ಯಾವ್ ಬೀನ್ ಲೈಕ್ IP68 69 ಅಂತ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನ್ಗೆ ಅನ್ನಿಸ್ತು. ನಥಿಂಗ್ ಫೋನ್ ಈಸ್ ಓಕೆ, ಒನ್ ಅ ಗುಡ್ ಆಪ್ಷನ್ ಟು ಬೈ. ಅಂಡ್ ಫಾಸ್ಟ್ ಪ್ರೊಸೆಸಿಂಗು ಚಿಪ್ ಬೇಸ್ಡ್ ಆಗಿರೋದ್ರಿಂದ ಏನು ಫಾಸ್ಟ್ ಫಂಕ್ಷನಾಲಿಟೀಸ್ ಇರುತ್ತೆ ಅಷ್ಟೇನೆ. ಸೊ ಸ್ಮಾರ್ಟ್ ಯೂಸರ್ಸ್ಗೆ ಸ್ಮಾರ್ಟ್ ಫಂಕ್ಷನಾಲಿಟೀಸು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಬೇರೆಯವ್ರ ಒಟ್ಟಿಗೆ ಯಾರೆಲ್ಲ ಫೋನ್ ಬೈ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ಒಂದು ಲೈಕ್ ಕೊಡಿ. 30,000 ಒಳಗಡೆ ಒಂದೊಳ್ಳೆ ಫೋನ್ ಇದು. ಸೊ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಫೋನ್ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.